ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಹಾರಕಬಾವಿ ಗ್ರಾಮದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇವರು ಇದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ವಿದ್ಯಾರ್ಥಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಪ್ರತಿಭಟನೆಯ ಮೂಲಕ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪರಿಣಾಮ ಹಲವು ವಿದ್ಯಾರ್ಥಿಗಳು ಈಗಾಗಲೇ ಆತ್ಮಹತ್ಯೆಗೆ ಶರಣಾಗಿದ್ದು, ಇವರಿಗೆ ಕೇಂದ್ರ ಸರ್ಕಾರ ತಲಾ 1 ಕೋಟಿ ರೂಪಾಯಿ ಹಣ ಪರಿಹಾರ ನೀಡಬೇಕು ಹಾಗೂ ಈ ವಿಚಾರವಾಗಿ ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ದ ಹಲವು ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸರು ದೂರು ದಾಖಲಿಸಿದ್ದು, ಇದು ಖಂಡನೀಯವಾಗಿದ್ದು ಸರ್ಕಾರ ವಿದ್ಯಾರ್ಥಿಗಳ ಮೇಲಿನ ಕೇಸನ್ನು ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದರು. ಭಾರತದ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ನಮ್ಮ ದೇಶದ ಭವಿಷ್ಯನ ರೂಪಿಸಂಥ ಒಂದು ಶಿಕ್ಷಣ ವ್ಯವಸ್ಥೆ, ಒಂದು ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಿಸಬೇಕಂತ ಒಂದು ಯುವಜನತೆ ಬೇರೆ ಯಾವುದೇ ಉದ್ದೇಶಕ್ಕಲ್ಲ, ಒಂದು ಉದ್ಯೋಗಕ್ಕಾಗಿ ಒಂದು ನೀಟ್ ಪೇಪರ್, ಇವತ್ತು ಭವಿಷ್ಯದ ವಿದ್ಯಾರ್ಥಿಗಳ ಒಂದು ನೀಟ್ ಪೇಪರ್ ಲೀಕ್ ಆಗಿದ್ದಕ್ಕೋಸ್ಕರ ಒಂದು ಜವಾಬ್ದಾರಿ ಮತ್ತು ಕೇಂದ್ರ ಶಿಕ್ಷಣ ಸಚಿವರಾದಂಥ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಮತ್ತು ಸುಮಾರು 21 ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದನ್ನು ಖಂಡಿಸಿ ಆತ್ಮಹತ್ಯೆನ ಖಂಡಿಸಿ ಮತ್ತೆ ಅವರು ರಾಜೀನಾಮೆ ನೀಡಬೇಕು, ಮತ್ತೆ 1 ಕೋಟಿ ಪರಿಹಾರ ನೀಡಬೇಕು ಮಕ್ಕಳಿಗೆ ಅನ್ನೋದೊಂದು ಉದ್ದೇಶದಿಂದ ಪ್ರತಿಭಟನೆ, ಒಂದು ಶಾಂತಿಯುತವಾದ ಪ್ರತಿಭಟನೆ ಮಾಡಬೇಕಾದ್ರೆ ಒಂದು ಅಸಹಾಯಕ ಮಕ್ಕಳಿಗೆ ಶಾಂತಿಯುತ ಗಾಂಧೀಜಿಯವರ ತತ್ವವನ್ನು ಮತ್ತು ಅಂಬೇಡ್ಕರ್ ಸಂವಿಧಾನವನ್ನು ಬೆಂಬಲಿಸಿ ಒಂದು ಶಾಂತಿಯುತ ಪ್ರತಿಭಟನೆ ಮಾಡುವಂಥ ಮಕ್ಕಳಿಗೆ ಇವತ್ತು ಅವಮಾನವೀಯವಾಗಿ ಅವರಿಗೆ ಲಾಠಿ ನೇಟಿನಿಂದ ಹೊಡೆದು ಆಮೇಲೆ ಟಿಯರ್ ಗ್ಯಾಸ್ ಎಲ್ಲ ಹಾಕಿ ಒಂದು ನೂರಾರು ಮಕ್ಕಳು ಇವತ್ತು ತುಂಬ ತೊಂದರೆಗೊಳಗಾಗಿದ್ದಾರೆ. ಅದನ್ನು ಖಂಡಿಸಿ ನಾವು ನಮ್ಮ ಕ್ಷೇತ್ರದ ಪರದಾದಂಥ ಆ ಒಂದು ಮಕ್ಕಳ ಪ್ರತಿಭಟನೆಗೆ ಬೆಂಬಲಿಸುತ್ತಾ ಮತ್ತೆ ಈ ಕೂಡಲೇ ಆ ಒಂದು ನಮ್ಮ ಶಿಕ್ಷಣ ಸಚಿವರಾದಂಥ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಮತ್ತು ಆ ಎಲ್ಲ ಮಕ್ಕಳಿಗೆ ಸಾವಾಗಿದ್ದ ಆತ್ಮಹತ್ಯೆಗಳು ಮಾಡಿಕೊಳ್ಳೋ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು. ಮತ್ತೆ ಏನು ಇವತ್ತು ಮುಂದೆ ಈ ಥರ ಲೀಕ್ ಆಗ್ದಂಗೆ ಒಂದು ಭವಿಷ್ಯದ ವಿದ್ಯಾರ್ಥಿಗಳ ಜೊತೆ, ಭವಿಷ್ಯದ ಪ್ರಜೆಗಳ ಜೊತೆ ಕೇಂದ್ರ ಸರ್ಕಾರ ಆಟ ಆಡಬಾರ್ದು. ಯುವಜನತೆಯನ್ನು ಬೆಂಬಲಿಸಬೇಕು. ಯುವಜನತೆಯ ಅವರ ಆವೇಶ, ಅವರ ಏನು ರೋಷ ಇದೆ, ಕೋಪ ಇದೆ, ಅದಕ್ಕೆ ದನಿಗೂಡಿಸಬೇಕು. ಅವರ ಬೇಡಿಕೆಗಳಿದ್ದಾವೆ ಅದನ್ನು ಕೂಡಲೇ ಈಡೇರಿಸಿ ಒಂದು ಯುವಜನತೆಗೆ, ಒಂದು ದೇಶದ ಭವಿಷ್ಯಕ್ಕೆ ಒಂದು ಉತ್ತಮ ದಾರಿ ತೋರಿಸಬೇಕು. ಎಲ್ಲ ಜವಾಬ್ದಾರಿ ತಗೊಂಡು ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಬಾರ್ದು. ಜವಾಬ್ದಾರಿ ತಪ್ಪಿಸ್ಕೊಳ್ದಂಗೆ ಕೂಡಲೇ ರಾಜೀನಾಮೆ ಕೊಟ್ಟು ಒಂದು ಜವಾಬ್ದಾರಿನ ಮೆರಿಬೇಕಂತ ಹೇಳ್ತಾ ಇವತ್ತು ನಮ್ಮ ಪ್ರತಿಭಟನೆಗೆ ನಮ್ಮ ರಾಷ್ಟ್ರೀಯ ನಾಯಕರು, ವಿರೋಧ ಪಕ್ಷ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರನ್ನು ನಮ್ಮ ಸರ್ಕಾರದ ಪ್ರತಿಭಟನೆಯನ್ನು ನಾವು ಬೆಂಬಲಿಸಿ ಇವತ್ತು ನಮ್ಮ ತಾಲೂಕಿನಾದ್ಯಂತ ಈ ಪ್ರತಿಭಟನೆ ಹಮ್ಮಿಕೊಂಡು ನಿಜವಾಗ್ಲೂ ಯಾಕೆ ನಾನು ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಒಬ್ಬ CET ವಿದ್ಯಾರ್ಥಿ, ನಾನು MBBS ವಿದ್ಯಾರ್ಥಿ. ಇದೇ ರೀತಿ CETಯಲ್ಲಿ ಸುಮಾರು 22 ಎಂಟ್ರೆನ್ಸ್ಗಳನ್ನು ಬರೆದು ಇವತ್ತು ನಾನು ಕೂಡ ವೈದ್ಯಕೀಯ ವಿದ್ಯಾರ್ಥಿ ಮತ್ತು ಸ್ನಾತಕೋತ್ತರ ವೈದ್ಯಕೀಯ ವಿದ್ಯಾರ್ಥಿ ಆಗಿದ್ದು ಮೈಸೂರು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಏಮ್ಸ್ ಓದ್ಬಂದ ಆದರೂ ನಾನು ಹಲವಾರು ಎಂಟ್ರೆನ್ಸ್ಗಳನ್ನು ಭೇದಿಸಿ ಇವತ್ತು ವೈದ್ಯನಾಗಿದ್ದೇನೆ. ಅದಕ್ಕೆ ಆ ಕುಟುಂಬದಲ್ಲಿ ಎಷ್ಟು ತ್ಯಾಗ ಮಾಡಬೇಕು, ಎಷ್ಟು ಕಷ್ಟಪಡಬೇಕು, ಎಷ್ಟು ಊಟ ನಿದ್ದೆಯಂಥ ರಾತ್ರಿಗಳ ಕಳೆದಿರೋದು ನಮಗೆ ಗೊತ್ತಿದೆ. ಅಂತ ಒಂದು ಮಕ್ಕಳ ಭವಿಷ್ಯದ ಜೊತೆ ಆಟ ಆಡಬಾರ್ದು. ಆ ಮಕ್ಕಳ ನೋವು ನಾನು ಕೂಡ ಅನುಭವಿಸಿದ್ದೀನಿ. ಇನ್ಯಾರಿಗೂ ಆ ಥರ ಯಾರು ಆತ್ಮಹತ್ಯೆ ಮಾಡ್ಕೋಬಾರ್ದು, ಮತ್ತು ಯಾವ ಕುಟುಂಬಗಳು ಇಂಥ ತೊಂದರೆಗಳು ಒಳಗಾಗಬಾರ್ದು. ನಮ್ಮ ದೇಶದ ಯುವ ಪ್ರಜೆಗಳಿಗೆ ನ್ಯಾಯ ಸಿಗಬೇಕನ್ನೋದು ಒಂದು ಉದ್ದೇಶದಿಂದ ನನಗೆ ಅಲ್ಲಿ ನಿಜವಾಗ್ಲೂ ಒಬ್ಬೊಬ್ಬರು ಲಾಠಿ ಇಟ್ಟು ನನಗೆ ವರ್ಷದಂಗೆ ನನಗೆ ಆಗ್ತಾಯಿತ್ತು. ಅದಕ್ಕೋಸ್ಕರ ಅದನ್ನು ಇವತ್ತು ಏನು ಸಂವಿಧಾನವಾಗಿ ನಮ್ಮ ಅಂಬೇಡ್ಕರ್ ಅವರು ಹೇಳಿದರು, ಆಯಿತಾ, ಹೋರಾಟ ಒಳ್ಳೆ ಶಾಂತಿಯುತ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರ ಕುಟುಂಬದಿಂದ ಅವರು ಒಂದು ರಾಷ್ಟ್ರಗೀತೆ ಹಾಡಿ ಶುರು ಮಾಡಿ ಶಾಂತಿಯುತ ಪ್ರತಿಭಟನೆಗೆ ಮುಂದಾದಾಗ ಅವ್ರ ಮೇಲೆ ಲಾಠಿ ಇಟ್ಟು ನಿಜವಾಗ್ಲೂ ಇದು ಅವಮಾನವೀಯ ಘಟನೆ ಅಂತ ಇವತ್ತು ಅವರೆಲ್ಲ ಅವ್ರ ಜೊತೆಗೆ ನಾವಿದ್ದೀವಿ, ಆಯಿತಾ. ಇಂಥ ಒಂದು ಅನ್ಯಾಯಕ್ಕೆ ನ್ಯಾಯ ಸಿಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಕೇಂದ್ರ ಸರ್ಕಾರ ಇದಕ್ಕೆ ಒಂದು ಅಂತ್ಯ ಆಡಬೇಕಂತೇಳಿ ನಿಮ್ಮೆಲ್ಲರ ಮೂಲಕ ನಾನು ಮನವಿ ಮಾಡ್ತೀನಿ. ನಮಸ್ಕಾರ. ಪರಿಹಾರ ನೀಡಲೇಬೇಕು.
ಕೇಂದ್ರ ಶಿಕ್ಷಣ ಮಂತ್ರಿಗೆ ರಾಜೀನಾಮೆ ನೀಡಲೇಬೇಕು. ಆತ್ಮಹತ್ಯೆಗೊಳಗಾಗಿರ್ತಕ್ಕಂಥ 21 ವಿದ್ಯಾರ್ಥಿಗಳಿಗೆ 1 ಕೋಟಿ ಪರಿಹಾರ ನೀಡಲೇಬೇಕು.